ನಮಸ್ಕಾರ. ಈ ಫ್ರೀ ಕನ್ಸೆಂಟಿನ ಭಾಗವಾಗಿ ಫ್ರೀ ಕನ್ಸೆಂಟ್ನ ಭಾಗವಾಗಿ ಈ ಫ್ರೀ ಕನ್ಸೆಂಟಿನ ಭಾಗ ಇದು ಅನೇಕ ಸೆಕ್ಷನ್ಗಳನ್ನು ಹೊಂದಿದೆ. ಸೆಕ್ಷನ್ 15, ಸೆಕ್ಷನ್ 16, ಸೆಕ್ಷನ್ 17 ಇವೆಲ್ಲವುಗಳನ್ನು ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಕೋರ್ಷನ್, ದೆನ್ undue influence, then we have discussed fraud, and today we are discussing section 18, misrepresentation. ಒತ್ತಾಯ, ಅತಿಯಾದ ಪ್ರಭಾವ, ಮೋಸ, ಒತ್ತಾಯ, ಒತ್ತಡ, ಬೆದರಿಕೆ, ಪ್ರಭಾವ, ಅತಿಯಾದ ಪ್ರಭಾವ, ಮೋಸ. ಇವತ್ತು ಮಿಸ್ರಿಪ್ರೆಸೆಂಟೇಷನ್, ತಪ್ಪು ನಿರೂಪಣೆ, ಇದನ್ನು ನೋಡ್ತಾ ಇದ್ದೀವಿ ನಾವು. ವಿ ಆರ್ ಸೀಯಿಂಗ್ ತಪ್ಪು ನಿರೂಪಣೆ. ಇವೆರಡರ ವ್ಯತ್ಯಾಸವನ್ನು ನೋಡಿದ್ದೀವಿ ನಾವು. ವಿ ಹ್ಯಾವ್ ಸೀನ್ ದಿ ಡಿಫರೆನ್ಸ್. ಹಾಗೆಯೇ ಇವು ಕೂಡ ಹತ್ರ ಇರೋದು. ಇದರ ಡಿಫರೆನ್ಸನ್ನು ನಾವು ನೋಡಬೇಕಾಗ್ತದೆ. ಸಮ್ಟೈಮ್ಸ್ ಎ ಕ್ವಶನ್ ಮೇ ಬಿ ಆಸ್ಕ್ಡ್ ದ್ಯಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಫ್ರಾಡ್ ಆ್ಯಂಡ್ ಮಿಸ್ರಿಪ್ರೆಸೆಂಟೇಷನ್ ಅಂತ ಕೇಳ್ಬೋದು, ಅಥವಾ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಕೋರ್ಷನ್ ಆ್ಯಂಡ್ ಅಂಡು ಇನ್ಫ್ಲುಯೆನ್ಸ್ ಅಂತ ಕೇಳ್ಬೋದು. ಈ ರೀತಿಯಾದ ಸಾಧ್ಯತೆಗಳಿರ್ತವೆ. ಆದರೆ ನಾನು ಫ್ರಾಡ್ ಅನ್ನೋದನ್ನು ಮಾಡಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. ಇವತ್ತು ನಾನು ಮಿಸ್ರಿಪ್ರೆಸೆಂಟೇಷನ್ ಅಂದರೆ ತಪ್ಪು ನಿರೂಪಣೆಯ ಬಗ್ಗೆ ಇವತ್ತು ಚರ್ಚೆಯನ್ನು ಮುಂದುವರಿಸ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಆನ್ ದಿ ಕಾನ್ಸೆಪ್ಟ್ ಆಫ್ misrepresentation. If in a contract there is misrepresentation, it amounts to no free consent. It is vitiated by the doctrine of free consent ಅಂತ ಹೇಳ್ಬೋದು. ಅಂದರೆ ಮಿಸ್ರಿಪ್ರೆಸೆಂಟೇಷನ್ ಆಗಿದ್ದರೆ ಅಂತಹ ಒಂದು ಕಾನೂನು, ಅಂತಹ ಒಂದು ಕರಾರು ಏನಾಗ್ಬೋದು, ಪಾರ್ಟಿಯ ಇಚ್ಛೆಯಂತೆ ಅದು ಹಿಂಪಡೆಯಬಹುದು ಅಂತ ಹೇಳ್ಬೋದು ನಾವು. Now let us understand what exactly meant by misrepresentation. ಅಂದರೆ ಏನು ಅಂತ ನೋಡೋಣ. ಮಿಸ್ರಿಪ್ರೆಸೆಂಟೇಷನ್ನು ಒಂದು ಫ್ರಾಡೇ. ಆದರೆ ಫ್ರಾಡ್ನಲ್ಲಿ ಏನಾಗಿರುತ್ತೆ ಅಂದರೆ ದುರುದ್ದೇಶ ಇರುತ್ತೆ. ಮಿಸ್ರಿಪ್ರೆಸೆಂಟೇಷನಲ್ಲಿ ದುರುದ್ದೇಶ ಇರಲ್ಲ. ಇಷ್ಟೇ. ದುರುದ್ದೇಶ ಇತ್ತು ಅಂತಂದರೆ ಅದು ಫ್ರಾಡ್ ಆಗುತ್ತೆ. ದುರುದ್ದೇಶ ಇಲ್ಲ ಅಂತಂದರೆ ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಇಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್, ರೈಟ್? ಒಂದು ಫ್ರಾಡಲ್ಲಿ ಎರಡು ವಿಷಯ ಇರ್ತದೆ. ಒಂದು ಮಿಸ್ರಿಪ್ರೆಸೆಂಟೇಷನು ಇರುತ್ತೆ, ಆಮೇಲೆ ದುರುದ್ದೇಶನೂ ಇರುತ್ತೆ. ದುರುದ್ದೇಶ, ಎರಡೂ ಸೇರಿದರೆ ಇದು ಟೋಟಲ್ ಆಗಿ ಫ್ರಾಡ್ ಆಗುತ್ತೆ. ನೋಡೋಣ ಹೇಗೆ ಅನ್ನೋದನ್ನು ನೋಡೋಣ. ಮೋಸ ಹೇಗಾಗುತ್ತೆ ಅನ್ನೋದನ್ನು ಲೆಟ್ ಅಸ್ ಸಿ. Now let us see what exactly it is talking about. Now if we look at misrepresentation, positive assertion though believed true, breach of duty without intent to deceive, or innocent statement causing mistake. ಅಂದರೆ ನಾವು ಏನೋ ಹಿಯರ್ಸೆ ಮೇಲೆ ಹೇಳಿಬಿಡೋದು, ಚೆನ್ನಾಗಿದೆ, ಅದು ಇಸ್ ಎ ವೆರಿ ಗುಡ್ ಹಾರ್ಸ್ ಅಂತ ಹೇಳೋದು. ಅಥವಾ ನಮಗೆ ಡ್ಯೂಟಿ ಇರುತ್ತೆ, ನಿಜ ಹೇಳಬೇಕು, ಅಂಥ ಸಂದರ್ಭದಲ್ಲಿ ನಾವು ನಿಜ ಹೇಳಲ್ಲ ಅದು. ಆದರೆ ಇವೆರಡರಲ್ಲಿಯೂ ಈ ಉದ್ದೇಶ ಇರಲ್ಲ. ಏನು? ಮೋಸ ಮಾಡೋ ಉದ್ದೇಶ ಇರೋದಿಲ್ಲ, ಅವರಿಗೆ ವಂಚನೆ ಮಾಡೋ ಉದ್ದೇಶ ಇರಲ್ಲ, ಏನೋ ಹೇಳಿಬಿಡೋದು. ಇನ್ನೋಸೆಂಟ್ ಸ್ಟೇಟ್ಮೆಂಟ್, ಸುಮ್ಮನೆ ಸ್ಟೇಟ್ಮೆಂಟ್ ಮಾಡೋದು ಅದರ ಬಗ್ಗೆ. ಈ ಮಾಡುವಂತಹ ನಮ್ಮ ಹೇಳಿಕೆಯಿಂದ ಅದು ಕರಾರು ಸೈನ್ ಹಾಕ್ತಾನೆ ಅವನು. ಆವಾಗ ಅವನಿಗೆ ಗೊತ್ತಾಗುತ್ತೆ ಅವನು ಮಾಡಿದ ತಪ್ಪು ಅಂತ. ಸತ್ಯ ಎಂದು ನಂಬಿ ತಪ್ಪು ಹೇಳಿಕೆ. ನೀವು ಅದನ್ನು ಸತ್ಯ ಅಂತ ತಿಳ್ಕೊಂಡಿರ್ತೀರಿ, ತಿಳ್ಕೊಂಡು ಏನು ಮಾಡ್ತೀರಿ ಹೇಳ್ತೀರಿ, ಆದರೆ ನಿಜಾಂಶ ನಿಮಗೆ ಗೊತ್ತಿರೋದಿಲ್ಲ. ನಿಮ್ಮ ಉದ್ದೇಶ ಮೋಸ ಮಾಡ್ಬೇಕಂತಿರೋದಿಲ್ಲ. ಕರ್ತವ್ಯದ ಉಲ್ಲಂಘನೆ, ನೀವು ನಿಮ್ಮ ಕರ್ತವ್ಯವನ್ನು ಉಲ್ಲಂಘನೆ ಮಾಡ್ತೀರಿ, ಅದರಲ್ಲಿ ಮೋಸದ ಎಲಿಮೆಂಟ್ ಇರೋದಿಲ್ಲ. ನಿರಪರಾಧ ಹೇಳಿಕೆ ತಪ್ಪು ಹುಟ್ಟಿಸಿದಾಗ
ಈ ರೀತಿಯಾದಂತಹ ಏನು ಹೇಳಿಕೆ ಇದೆಯಲ್ವಾ, ಇನೋಸೆಂಟ್ ಹೇಳಿಕೆ ನಿಮ್ಮ ಇನೋಸೆಂಟ್ ಹೇಳಿಕೆಯಿಂದ, ನಿಮ್ಮ ನಿರಪೇಕ್ಷ ಹೇಳಿಕೆಯಿಂದ ತಪ್ಪು ನಿಮ್ಮ ಹೇಳಿಕೆಯಲ್ಲಿ ಒಳಗೊಂಡಿದ್ದರೆ ಅದೇನಾಗುತ್ತೆ, ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಟ್ ಈಸ್ ಕಾಸಿಂಗ್ ಮಿಸ್ರಿಪ್ರೆಸೆಂಟೇಷನ್, ಅದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ ಅಥವಾ ತಪ್ಪು ನಿರೂಪಣೆ ಆಗುತ್ತೆ. ಈ ರೀತಿ ಇದ್ದಾಗ ಇದು ತಪ್ಪು ನಿರೂಪಣೆಯಾಗುತ್ತೆ, ತಪ್ಪು ನಿರೂಪಣೆ. ಬಟ್ ಫ್ರಾಡಲ್ಲಿ ಏನಾಗುತ್ತೆ, ಫ್ರಾಡಲ್ಲಿ, ವಂಚನೆಯಲ್ಲಿ ನಿಮ್ಮ ಉದ್ದೇಶನೇ ಮೋಸ ಮಾಡೋದಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಅದು ಸತ್ಯ ಅಲ್ಲ ಅಂಥೇಳಿ, ಅಥವಾ ಆ ವಸ್ತುವಿನಲ್ಲಿ ಏನು ತೊಂದರೆ ಇದೆ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ನೀವೇನು ಮಾಡ್ತೀರಿ, ಅದು ಇಲ್ಲ ಸರಿ ಇದೆ ಅಂಥೇಳಿ ಪ್ರತಿಪಾದನೆ ಮಾಡ್ತೀರಿ. ಗೊತ್ತಿದ್ದು ಮಾಡುವಂಥದ್ದು ವಂಚನೆ. ನೀವು ಗೊತ್ತಿಲ್ಲದೆ ತಪ್ಪು ಹೇಳುವಂಥದ್ದು ಮಿಸ್ರಿಪ್ರೆಸೆಂಟೇಷನ್. ನೋ ಇಂಟೆಂಟ್ ಟು ಡಿಸೀವ್, ಇಲ್ಲಿ ಉದ್ದೇಶ ಮೋಸ ಮಾಡೋದಿರೋದಿಲ್ಲ, ಬಟ್ ಇಂಡ್ಯೂಸ್ಮೆಂಟ್ ಈಸ್ ನೆಸಸರಿ. ಆದರೆ ನೀವು ಅವ್ರನ್ನ ಪ್ರೇರೇಪಣೆ ಹೆಂಗೆ ಮಾಡ್ತೀರಿ ಅಂದರೆ, ನಿಮ್ಮ ಹೇಳಿಕೆಯಿಂದಲೇ ಅವ್ರು ಸಹಿ ಮಾಡ್ತಾರೆ ಆ ಕರಾರಿಗೆ, ನಿಮ್ಮ ಹೇಳಿಕೆಯಿಂದಲೇ ಅವ್ರು ಕರಾರಿಗೆ ಸಹಿ ಮಾಡ್ತಾರೆ. ಈ ರೀತಿ ಮಾಡಿದಾಗ ರಿಲೀಫ್ ಮೇ ಬಿ ಡಿನೈಡ್ ಇಫ್ ಟ್ರೂತ್ ಕುಡ್ ಬಿ ನೋನ್ ವಿತ್ ಆರ್ಡಿನರಿ ಡಿಲಿಜೆನ್ಸ್. ಒಂದು ವೇಳೆ ಅಕಸ್ಮಾತು ಇದು ಮಿಸ್ರಿಪ್ರೆಸೆಂಟೇಷನ್ ಆಗಿದ್ರೂ ಕೂಡ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಅವನು ತನ್ನ ಬುದ್ಧಿಯನ್ನು ಉಪಯೋಗ ಮಾಡಿದರೆ ಸತ್ಯ ಆಗ್ತಿತ್ತು ಅನ್ನುವಂಥ ಸಂದರ್ಭದಲ್ಲಿ ನಾವು ಮಿಸ್ರಿಪ್ರೆಸೆಂಟೇಷನ್ ಕ್ಲಾಸ್ ಯೂಸ್ ಮಾಡೋದಿಲ್ಲ ಅಂಥೇಳಿ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮಿಸ್ರಿಪ್ರೆಸೆಂಟೇಷನ್. ಫ್ರಾಡ್ ಮತ್ತು ಮಿಸ್ರಿಪ್ರೆಸೆಂಟೇಷನ್ಗೆ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ, ಫ್ರಾಡ್ನಲ್ಲಿ ಮೋಸದ ಎಲಿಮೆಂಟ್ ಇರುತ್ತೆ, ಮಿಸ್ರಿಪ್ರೆಸೆಂಟೇಷನ್ನಲ್ಲಿ ಮೋಸ ಮಾಡುವ ಉದ್ದೇಶ ಇರುವುದಿಲ್ಲ. ಇಷ್ಟೇ, ದಟ್ ಇಸ್ ದ difference. Now what the section exactly says? Let us look at the section. Misrepresentation means and includes. ನೋಡಿ, ಒಂದು ತಪ್ಪು ನಿರೂಪಣೆ ಏನನ್ನು ಒಳಗೊಂಡಿರುತ್ತದೆ ಅಂದರೆ ದ ಪಾಸಿಟಿವ್ ಅಸರ್ಷನ್, ಅಂದರೆ ಅದರ ಬಗ್ಗೆ ಒಳ್ಳೆಯದನ್ನು ಹೇಳೋದು, ಇನ್ ಎ ಮ್ಯಾನರ್ ನಾಟ್ ವಾರಂಟೆಡ್, ಅದರ ಹೇಳುವ ಅವಶ್ಯಕತೆ ಇರೋದಿಲ್ಲ, ನೀವು ಹೇಳೋ ಅವಶ್ಯಕತೆ ಇರೋದಿಲ್ಲ ಆದರೂ ಹೇಳ್ತೀರಿ. ಬೈ ದ ಇನ್ಫಾರ್ಮೇಷನ್ ಆಫ್ ದ ಪರ್ಸನ್ ಮೇಕಿಂಗ್ ಇಟ್, ಆಫ್ ದ್ಯಾಟ್ ವಿಚ್ ಈಸ್ ನಾಟ್ ಟ್ರೂ, ಆದರೆ ವಾಸ್ತವದಲ್ಲಿ ಅದು ಸತ್ಯ ಇರೋದಿಲ್ಲ ನೀವು ಹೇಳುವಂಥದ್ದು. ದೋ ಬಿಲೀವ್ಸ್ ಇಟ್ ಟು ಬಿ ಟ್ರೂ, ನಾನು ಸತ್ಯ ಅಂತ ತಿಳ್ಕೊಂಡಿರ್ತೀನಿ, ನಿಜವಾಗಿ ಅದು ಸತ್ಯ ಇರೋದಿಲ್ಲ, ನನ್ನ ಹೇಳಿಕೆ ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ, ನಾನು ಹೇಳುವುದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಎನಿ ಬ್ರೀಚ್ ಆಫ್ ಡ್ಯೂಟಿ, ನೋಡಿ, ನಿಮ್ಮ ಕರ್ತವ್ಯವನ್ನು ನೀವು ಮರ್ತರೆ ವಿದೌಟ್ ಎನ್ ಇಂಟೆಂಟ್ ಟು ಡಿಸೀವ್, ಇಲ್ಲಿ ನಿಮ್ಮ ಉದ್ದೇಶ ಮೋಸ ಮಾಡುವ ಉದ್ದೇಶದಿಂದ ಅಲ್ಲ, ಹಾಗೆಯೇ ನೀವು ನಿಮ್ಮ ಕರ್ತವ್ಯವನ್ನು ಮರೆತರೆ ಅದು ನಿಮಗೆ ಅಡ್ವಾಂಟೇಜ್ ಆಗಿ ಆ ಇನ್ನೊಬ್ಬ ಕಾಂಟ್ರಾಕ್ಟ್ ಮಾಡೋಂಥ ವ್ಯಕ್ತಿಗೆ ಅದು ಡಿಸ್ಅಡ್ವಾಂಟೇಜಸ್ ಆದರೆ, ಗೇನ್ಸ್ ಎನ್ ಅಡ್ವಾಂಟೇಜ್ ಟು ಎ ಪರ್ಸನ್ ಕಮಿಟಿಂಗ್ ಇಟ್, ಹೂ ಬ್ರೀಚಸ್ ದಿ ಡ್ಯೂಟಿ, ಅವನಿಗೆ ಅಡ್ವಾಂಟೇಜ್ ಆದರೆ, ಆರ್ ಎನಿ ಒನ್ ಕ್ಲೇಮಿಂಗ್ ಅಂಡರ್ ಹಿಮ್, ಅಥವಾ ಅವನ ಏಜೆಂಟ್ ಇರ್ಬೋದು, ಬೈ ಮಿಸ್ಲೀಡಿಂಗ್ ಏನಿದೆ ಇನ್ನೊಬ್ಬನ ತಪ್ಪುದಾರಿಗೆ ಎಳೆಯುವಂಥದ್ದು, ಫಾರ್ ಹೀಸ್ ಪ್ರಿಜುಡಿಸ್, ಅವನಿಗೆ ತೊಂದರೆ ಆಗುವ ರೀತಿಯಲ್ಲಿ, ಆರ್ ಟು ದ ಪ್ರಿಜುಡಿಸ್ ಆಫ್ ಎನಿ ಒನ್ ಕ್ಲೇಮಿಂಗ್ ಅಂಡರ್ ಹಿಮ್, ಅಥವಾ ಅವನ ಏಜೆಂಟಿಗೆ ತೊಂದರೆ ಆಗುವ ಹಾಗೆ ಮಾಡುವಂಥದ್ದು ಇದೆಯಲ್ಲ, ಈ ಡ್ಯೂಟಿ ಕೂಡ, ಇದು ಬ್ರೀಚ್ ಆಫ್ ಡ್ಯೂಟಿ ಕೂಡ ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಕಾಸಿಂಗ್ ಹವೆವರ್ ಇನ್ನೋಸೆಂಟ್ಲಿ ಎ ಪಾರ್ಟಿ ಅಗ್ರಿಮೆಂಟ್ ಟು ಮೇಕ್ ಎ ಮಿಸ್ಟೇಕ್ ಆಸ್ ಟು ದ ಸಬ್ಸ್ಟೆನ್ಸ್ ಆಫ್ ದ ಥಿಂಗ್ which is subject of the agreement. ನೋಡಿ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತೀರಿ, ಸಬ್ಸ್ಟೆನ್ಸ್ ಆಫ್ ದ ಥಿಂಗ್, ಯಾವ ವಿಷಯದ ಬಗ್ಗೆ ಆ ಮಾತನ್ನು ಹೇಳ್ತೀರಿ, ಆ ವಿಷಯ ತಪ್ಪಾಗಿದ್ದರೆ, ಆ ವಿಷಯದಲ್ಲಿ ಹುರುಳಿಲ್ಲ ಅಂದರೆ, ಅಥವಾ ತಪ್ಪಿತ್ತು ಅಂತಂದರೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ಏನಾಗುತ್ತೆ, ಅದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಅದರ ಕನ್ನಡ ತರ್ಜುಮೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ತಪ್ಪು ನಿರೂಪಣೆ ಎಂಬುದರ ವ್ಯಾಖ್ಯಾನ ಎಂದರೆ ಈ ಕೆಳಗಿನವನ್ನು ಒಳಗೊಂಡಿರುವುದು, ಈ ಕೆಳಗಿನವನ್ನು ಕೆಳಗಿನವುಗಳನ್ನು ಒಳಗೊಂಡಿರುವುದು. ಏನು, ಒಂದು ವ್ಯಕ್ತಿ ತನ್ನ ಬಳಿ ಇರುವ ಮಾಹಿತಿಯಿಂದ ಸಮರ್ಥಿಸಲ್ಪಟ್ಟಿಲ್ಲದ ರೀತಿಯಲ್ಲಿ ಅದು ಸತ್ಯವಲ್ಲದ ವಿಷಯವನ್ನು ಅದಕ್ಕೆ ತಾನದು ಸತ್ಯವೆಂದು ನಂಬಿ ಸಕಾರಾತ್ಮಕವಾಗಿ ಹೇಳೋದು, ಸತ್ಯ ಇಲ್ಲದನ್ನು ಸತ್ಯ ಅಂತ ಹೇಳೋದು, ಮೋಸ ಮಾಡುವ ಉದ್ದೇಶವಿಲ್ಲದೆ ಮತ್ತೊಬ್ಬರನ್ನು ತಪ್ಪು ಮಾರ್ಗಕ್ಕೆ ದೂಡುವುದು, ತಾನು ಅಥವಾ ತನ್ನ ಪರವಾಗಿ ದಾವೆ ಮಾಡುವ ವ್ಯಕ್ತಿ ಪಡೆಯುವಂತೆ ಮಾಡುವ ಕರ್ತವ್ಯದ ಯಾವುದೇ ಉಲ್ಲಂಘನೆ, ಇದರಿಂದ ಮತ್ತೊಬ್ಬ ವ್ಯಕ್ತಿಗೆ ಅಥವಾ
ಪರವಾನಗಿ ದಾವೆ ಮಾಡಿ ಯಾರಿಗಾದರೂ ಹಾನಿಯಾಗುವುದು. ನಿರಪರಾಧಿತನಾಗಿ ಒಪ್ಪಂದದಲ್ಲಿ ಭಾಗಿಯಾಗುವ ವ್ಯಕ್ತಿಯನ್ನು ಆ ಒಪ್ಪಂದದ ವಿಷಯವಾಗಿರುವ ವಸ್ತುವಿನ ತತ್ವ ಮೂಲಭೂತ ಅಂಶದ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು. ಮಟೀರಿಯಲ್ ಕಂಟೆಂಟ್ ಬಗ್ಗೆ ತಪ್ಪು ಹೇಳೋದು, ಅವಶ್ಯಕತೆ ಇಲ್ಲದ ವಿಷಯದಲ್ಲಿ ತಪ್ಪು ಮಾಹಿತಿ ಕೊಡುವುದು, ಅಥವಾ ನಿಮ್ಮ ಜವಾಬ್ದಾರಿ ಇರ್ತದೆ ಏನು ಅದನ್ನು ಹೇಳುವಂಥದ್ದು, ಅಂಥ ಸಂದರ್ಭದಲ್ಲಿ ನೀವು ಹೇಳದೇ ನಿರ್ಲಕ್ಷ್ಯ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮಿಸ್ರಿಪ್ರೆಸೆಂಟೇಷನ್ ಆಗ್ತವೆ. ಇದರಲ್ಲಿ ಒಂದು ಎಲಿಮೆಂಟ್ ಇರೋದಿಲ್ಲ. ಏನು ಎಲಿಮೆಂಟ್ ಇರೋದಿಲ್ಲ ಅಂತಂದರೆ ನಿಮ್ಮ ಉದ್ದೇಶ ಮೋಸ ಮಾಡೋದಾಗಿರೋದಿಲ್ಲ. ನಾಟ್ ಟು ಡಿಸೀವ್. ಯು ಆರ್ ಡೂಯಿಂಗ್ ಇಟ್ ಜಸ್ಟ್ ಲೈಕ್ ದ್ಯಾಟ್, ಬಟ್ ಅದರಿಂದ ನಿಮಗೆ ಲಾಭ ಆಗ್ಬೋದು, ಅವನಿಗೆ ಹಾನಿಯಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು 3 ಕೇಸ್ಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಿಸ್ ಈಸ್ ಎ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್, ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ಇದನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಮಿಸ್ರಿಪ್ರೆಸೆಂಟೇಷನ್ ಆದರೆ ಈ ಪ್ರಕರಣವನ್ನು ಬರಿಬೇಕು. ಭಾಳ ಇಂಪಾರ್ಟೆಂಟ್ ಪ್ರಕರಣ ಇದೆ. ಏನು ಪ್ರಕರಣ? ಲೆಟ್ ಅಸ್ ಸಿ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. Redgrave, a solicitor, wanted to take Heard into his partnership. ನೋಡಿ, he was a lawyer. ಅವನು ತನ್ನ ಕಂಪನಿಯಲ್ಲಿ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕಿತ್ತು. ಅವನಿಗೆ ಅಪಾಯಿಂಟ್ ಮಾಡ್ಕೋಬೇಕಿತ್ತಲ್ಲ, ಅವನು ಬರಬೇಕಿತ್ತು ಇವನಿಗೆ. ಅಂದರೆ ಇವನ ಕೆಲಸ ಈಸಿ ಆಗೋದು, ಸುಲಭ ಆಗೋದು. ಆದರೆ ಅವನು ಯಾವಾಗ ಬರ್ತಾನೆ? ಲಾಭ ಆಗುತ್ತೆ ಅಂದರೆ ಬರ್ತಾನೆ. ಆದರೆ ಅವನಿಗೆ ಇವನು ಏನು ಮಾಡ್ದ ಅಂತಂದರೆ, ನನಗೆ ವರ್ಷಕ್ಕೆ ಇಷ್ಟು ಪೌಂಡ್ ಬರುತ್ತೆ, ಪ್ರತಿ ವರ್ಷಕ್ಕೆ ನನಗೆ 300 ಪೌಂಡ್ ಆದಾಯ ಇದೆ, ನೀನು ಬಂದು ಜಾಯ್ನ್ ಆಗು ಅಂತ ಹೇಳ್ತಾನೆ. ಫಾಲ್ಸ್ಲಿ ರಿಪ್ರೆಸೆಂಟೆಡ್ ಟು ಇಂಡ್ಯೂಸ್ ಹಿಮ್, Redgrave falsely represented that his legal practice produced an income of $300 per year. ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ನೂ ತೋರಿಸ್ತಾನೆ ಅವನು. ಹಿ ಈವನ್ ಶೋಡ್ ಸಮ್ ಪೇಪರ್ಸ್ ರಿಲೇಟಿಂಗ್ ಟು ದ ಬಿಸ್ನೆಸ್, ಬಟ್ ಇವನೇನು ಮಾಡ್ತಾನೆ? ಹಿ ರಿಲೈಡ್ ಆನ್ ದ ಸ್ಟೇಟ್ಮೆಂಟ್ ಓನ್ಲಿ. ಏನು ಈ ಜಾಯ್ನ್ ಆಗುವಂಥ ಹರ್ಡ್ ಇದ್ದಾನಲ್ಲ, ಹರ್ಡು ಅವನು ಹೇಳಿದ್ದನ್ನು ನಂಬಿಬಿಡ್ತಾನೆ. He believes his statement, but his statement was materially incorrect. Heard relied on the statement without further investigation and entered into the agreement. ಆ ಪೇಪರ್ ಗಿಪರ್ ಸರಿಯಾಗಿ ನೋಡೋದಿಲ್ಲ ಅವನು, ಅಗ್ರಿಮೆಂಟಿಗೆ ಸೈನ್ ಹಾಕ್ಬಿಡ್ತಾನೆ. ಆಮೇಲೆ ಹರ್ಡ್ಗೆ ಗೊತ್ತಾಗುತ್ತೆ ಈ ವೈಗೆ ಏನು ಲಾಭ ಬರ್ತಾ ಇಲ್ಲ, ನಾನು ಬಂದು ಇಲ್ಲಿ ಕೆಲಸ ಮಾಡಿದರೆ ನನಗೂ ಏನು ಸಿಗೋದಿಲ್ಲ. ಹರ್ಡ್ ಡಿಸ್ಕವರ್ಡ್ ದಟ್ ದ ಪ್ರಾಕ್ಟೀಸ್ ವಾಸ್ ವರ್ತ್ ಫಾರ್ ಲೆಸ್ and refused to complete the contract. Then he said, no, I don't want this contract. This is the fact. Redgrave ದಾವೇದಾರ ಒಬ್ಬ ವಕೀಲನನ್ನು ತನ್ನ ಕಚೇರಿಯಲ್ಲಿ ಪಾಲುದಾರನಾಗಿ ಸೇರಿಸಿಕೊಳ್ಳಲು ಬಯಸಿದನು. ಅದಕ್ಕಾಗಿ ತನ್ನ ಕಾನೂನು ಪ್ರಾಕ್ಟೀಸ್ ವರ್ಷಕ್ಕೆ ಸುಮಾರು 300 ಪೌಂಡ್ ಆದಾಯ ತರುತ್ತದೆ ಎಂದು ತಪ್ಪಾಗಿ ಹೇಳಿದನು. ಕೆಲವು ದಾಖಲೆಗಳನ್ನು ತೋರಿಸಿದರೂ ಅವು ಹೇಳಿದ ಆದಾಯವನ್ನು ಸಾಬೀತುಪಡಿಸಲಿಲ್ಲ. ಅದರಲ್ಲೇನು ರೆಕಾರ್ಡ್ಸಲ್ಲಿ ಏನು ಇರಲಿಲ್ಲ, ಹುರುಳು ಇರಲಿಲ್ಲ. ಬಟ್ ಅವನು ದಿ ಹರ್ಡ್ ರಿಲೈಡ್ ಮೇನ್ಲಿ ಆನ್ ಹಿಸ್ ಸ್ಟೇಟ್ಮೆಂಟ್, ಓರಲ್ ಸ್ಟೇಟ್ಮೆಂಟ್ ನಂಬಿ ಹೆಚ್ಚಿನ ಪರಿಶೀಲನೆ ಮಾಡದೆ ಒಪ್ಪಂದಕ್ಕೆ ಸೇರ್ಪಡೆಯಾದನು. ನಂತರ ಆ ಕಚೇರಿಯ ನಿಜವಾದ ಆದಾಯ ಬಹಳ ಕಡಿಮೆ ಎಂದು ಗೊತ್ತಾದಾಗ ಒಪ್ಪಂದವನ್ನು ಪೂರ್ಣಗೊಳಿಸಲು ನಿರಾಕರಿಸಿದನು. ಹಿ ರೆಫ್ಯೂಸ್ಡ್ ಟು ಕಂಟಿನ್ಯೂ ವಿತ್ ದ ಕಾಂಟ್ರಾಕ್ಟ್. ನೌ ದ ಕ್ವಶನ್, ವೆದರ್ ದ ರಿಪ್ರೆಸೆಂಟಿ ದಟ್ ಈಸ್ ಹರ್ಡ್ ಕ್ಯಾನ್ ರಿಸೈಂಡ್ ಅಂದರೆ ಹಿಂದೆ ಸರಿಯೋದು. ರಿಸೈಂಡ್ ಅಂದರೆ ಕರಾರಿನಿಂದ ಹಿಂದೆ ಸರಿಯೋದು. ರಿಸೈನ್ಡ್ ದ ಕಾಂಟ್ರಾಕ್ಟ್ ಆನ್ ದ ಗ್ರೌಂಡ್ ಆಫ್ ಮಿಸ್ರಿಪ್ರೆಸೆಂಟೇಷನ್ ಈವನ್ ದೋ ಹಿ ಹ್ಯಾಡ್ ಅಪಾರ್ಚುನಿಟಿ ಟು ವೆರಿಫೈ ದ ಟ್ರೂತ್ ಬಟ್ ಡಿಡ್ ನಾಟ್. ನೋಡಿ, ಅಲ್ಲಿ ವೆರಿಫಿಕೇಷನ್ ಮಾಡುವಂಥ ಅವಕಾಶ ಇದ್ದರೂ ಕೂಡ ಅಲ್ಲಿ ಏನು ಮಾಡಬೇಕಾಗಿತ್ತು? ರೆಡ್ಗ್ರೇವ್ ಹೇಳೋದ್ರ ಬದಲು ದಾಖಲಾತಿ ಇದೆ ನೋಡಿ, ನಿಮ್ಗೆ ಸರಿ ಅನಿಸಿದರೆ ನೀವು ಬಂದು ಜಾಯ್ನ್ ಆಗಿ ಅಂತ ಹೇಳಿದರೆ ಇಟ್ ವಾಸ್ ಓಕೆ. ಅವನೇನು ಹೇಳ್ದ? ಇಲ್ಲ ನನಗೆ ಇಷ್ಟು ಆದಾಯ ಬರುತ್ತೆ ಅಂತ ಹೇಳ್ದ. ಆ ಹೇಳಿದಂಥ ಹೇಳಿಕೆಯನ್ನು ಇವನು ನಂಬಿದ. ಇದು ಕ್ರಕ್ಸ್ ಆಫ್ ದಿ ಕೇಸ್. ದಿಸ್ ಈಸ್ ಕ್ರಕ್ಸ್ ಆಫ್ ದಿ ಕೇಸ್. ಇದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತಾ ಅಂತ ಇಲ್ಲಿ ಲೀಗಲ್ ಪ್ರಶ್ನೆ. ದ ಕೋರ್ಟ್ ಹೆಲ್ಡ್ ಇನ್ ಫೇವರ್ ಆಫ್ ಹರ್ಡ್. ಹರ್ಡ್ನ ಪರವಾಗಿ ಜಜ್ಮೆಂಟ್ ಕೊಡ್ತು. ಯಾಕೆ ಹೇಳಿ? ಇಟ್ ವಾಸ್ ರೂಲ್ಡ್ ದ್ಯಾಟ್ ದ ಪರ್ಸನ್ ಹೂ ರಿಲೈಸ್ ಆನ್ ಎ ಮಿಸ್ರಿಪ್ರೆಸೆಂಟೇಷನ್. ನೋಡಿ, ಆ ಏನು ರೆಡ್ಗ್ರೇವ್ ಹೇಳಿದಂತಹ ಹೇಳಿಕೆ ಇದೆಯಲ್ಲ, ಅದು ತಪ್ಪು ಹೇಳಿಕೆ ಆಗಿದ್ದರಿಂದ, ಅದನ್ನು ಇವನು ಹರ್ಡ್ ನಂಬಿದ್ದರಿಂದ ಅದನ್ನು ಕೋರ್ಟು ಎಂಟರ್ಟೈನ್ ಮಾಡ್ತು. ಈವನ್ ಇಫ್ ಹಿ ಕುಡ್ ಹ್ಯಾವ್ ಡಿಸ್ಕವರ್ಡ್ ದ ಟ್ರೂತ್ ಬೈ ಪ್ರಾಪರ್ ಎನ್ಕ್ವೈರಿ. ಅವನ್ನ ನಂಬಿಬಿಟ್ಟು ಅವನು ಸೈನ್ ಮಾಡ್ದ. ದ ಫ್ಯಾಕ್ಟ್ ದ್ಯಾಟ್ ಹಿ ಹ್ಯಾಡ್ ಅಪಾರ್ಚುನಿಟಿ ಟು ವೆರಿಫೈ ಡಸ್ ನಾಟ್ ಡಿಪ್ರೈವ್ ಹಿಮ್ ಆಫ್ ಹಿಸ್ ರೈಟ್ ಟು ಅವಾಯ್ಡ್ ಕಾಂಟ್ರಾಕ್ಟ್. ನೆನ್ಪಿಟ್ಕೊಳ್ಳಿ, ಅಕಸ್ಮಾತು ರೆಡ್ಗ್ರೇವ್ ಏನು ಮಾಡಿರಬೇಕು? ದಾಖಲೆಗಳಿದ್ದಾವೆ, ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ
ನನ್ನ ಜೊತೆ ಜಾಯ್ನ್ ಆಗಿ ಅಂತ ಹೇಳಿದರೆ ಇಟ್ ವುಡ್ ನಾಟ್ ಹ್ಯಾವ್ ಬಿನ್ ಮಿಸ್ರಿಪ್ರೆಸೆಂಟೇಷನ್. ಇಲ್ಲಿ ಏನು ಮಾಡೋದು, ದಾಖಲೆನೂ ತೋರಿಸ್ದ, ಅದಕ್ಕಿಂತ ಹೆಚ್ಚು ಅವನಿಗೆ ಇಂಪ್ರೆಷನ್ ಏನು ಕ್ರಿಯೇಟ್ ಮಾಡ್ದ, ನನಗೆ 300 ಪೌಂಡು 200 ಪೌಂಡು ವರ್ಷಕ್ಕೆ ನನಗೆ ಆದಾಯ ಇದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ದ. ಆ ಹೇಳಿದಂಥ ಹೇಳಿಕೆಯನ್ನು ಯಾರು ನಂಬಿದರು? ಡಿಪೆಂಡೆಂಟ್ ಪ್ಲೇಂಟಿಫ್ ನಂಬಿದ. ದಟ್ ಈಸ್ ದಿ ಸಿಚುವೇಶನ್. ಈ ತಪ್ಪಾದ ಹೇಳಿಕೆಯನ್ನು ನಂಬಿಕೊಂಡು ಒಪ್ಪಂದ ಮಾಡಿಕೊಂಡ ವ್ಯಕ್ತಿ ಪರಿಶೀಲನೆ ಮಾಡಿದಾಗ ಸತ್ಯ ಗೊತ್ತಾಗುತ್ತದೆ ಎನ್ನುವ ಕಾರಣದಿಂದ ಅವನು ರಿಸೈಂಡಿಂಗ್ ಹಕ್ಕನ್ನು ಕಳೆದುಕೊಳ್ಳೋಕ್ಕಾಗಲ್ಲ. ಹಿ ಕೆನಾಟ್ ಲೂಸ್. ಆತನು ಪರಿಶೀಲನೆ ಮಾಡುವ ಅವಕಾಶ ಹೊಂದಿದ್ದರೂ ಮಿಸ್ರಿಪ್ರೆಸೆಂಟೇಷನ್ ಇದ್ದರೆ ಒಪ್ಪಂದವನ್ನು ರದ್ದುಪಡಿಸುವ ಹಕ್ಕು ಅವನಿಗಿದೆ. ಇಲ್ಲಿ ಏನು ಪ್ರಪೋಸರ್ ಇರ್ತಾನಲ್ಲ, ಅವನು ಮಿಸ್ರಿಪ್ರೆಸೆಂಟೇಷನ್ ಮಾಡಿದರೆ, ತಪ್ಪು ನಿರೂಪಣೆ ಮಾಡಿದರೆ ಅಷ್ಟೇ ಸಾಕು. ದೆನ್ ಎಸ್, ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ರಿಸೈಂಡೆಡ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ಹಿಯರ್. ಮಿಸ್ರಿಪ್ರೆಸೆಂಟೇಷನ್ ಮೇಕ್ಸ್ ದ ಕಾಂಟ್ರಾಕ್ಟ್ ವಾಯ್ಡಬಲ್ ಎಟ್ ದ ಆಪ್ಷನ್ ಆಫ್ ದ ಪಾರ್ಟಿ ಮಿಸ್ಲೆಡ್. ಯಾರು ಅದರಿಂದ ಮಿಸ್ಲೀಡ್ ಆಗಿರ್ತಾರೋ, ತಪ್ಪು ಗ್ರಹಿಸಿರ್ತಾರೋ, ಅವರು ಕಾಂಟ್ರಾಕ್ಟನ್ನು ಏನು ಮಾಡ್ಬೋದು? ವಾಯ್ಡ್ ಮಾಡ್ಬೋದು. Therefore it is voidable at the option of person misled. Having an opportunity to verify the truth does not take away the right to avoid the contract if misrepresentation is established. ಇಲ್ಲಿ ಏನಾಗಬೇಕು? ಮಿಸ್ರಿಪ್ರೆಸೆಂಟೇಷನ್ ಆಗಿದೆ ಅನ್ನೋದು ಪ್ರೂವ್ ಆಗಬೇಕು. ಅದು ಪ್ರೂವ್ ಆಗಿದೆ, ಅವನು ಹೇಳಿದ್ದ, ಒಪ್ಕೊಂಡಿದ್ದಾನೆ ಕೋರ್ಟಲ್ಲಿ, ಹೌದು ನನಗೆ 300 ಪೌಂಡ್ ಆದಾಯ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿ, ಅದು ದಟ್ ಇಸ್ ಎ ಪ್ರೂವನ್ ಮ್ಯಾಟರ್. ಆದ್ದರಿಂದ ಮಿಸ್ರಿಪ್ರೆಸೆಂಟೇಷನ್ ಇದ್ದರೆ ಒಪ್ಪಂದವು ಮೋಸಕ್ಕೊಳಗಾದ ಪಕ್ಷನ ಆಯ್ಕೆಗೆ ಅನುಗುಣವಾಗಿದ್ದು ರದ್ದುಪಡಿಸಬಹುದಾದದ್ದು. ಸತ್ಯಾಸತ್ಯತೆ ಪರಿಶೀಲಿಸುವ ಅವಕಾಶವಿದ್ದರೂ ಮಿಸ್ರಿಪ್ರೆಸೆಂಟೇಷನ್ ಸಾಬೀತಾದರೆ ಸಾಕು, ಅವನೇನು ಮಾಡ್ಬೋದು? ಕಾಂಟ್ರಾಕ್ಟನ್ನು ರಿಸೈಂಡ್ ಮಾಡ್ಬೋದು. ಸೆಕೆಂಡ್ ಕೇಸ್, ಕುಂಡು ಚರಣ್ ಪಾಂಡೆ ವರ್ಸಸ್ ಚಂಚಲ ಬುಲಿಯಾನ್. ಇದು 2003 ಕೇಸು. ಏನಿದೆ ಫ್ಯಾಕ್ಟ್ ನೋಡೋಣ. In this case, a transfer of property was challenged on the ground of misrepresentation and undue influence. ಈ ಕೇಸ್ನ ನೀವು undue influenceಗೆ ಯೂಸ್ ಮಾಡ್ಬೋದು, ಸೆಕ್ಷನ್ 16ಗೆ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಅದನ್ನು ಹೆಚ್ಚು ಸ್ಟ್ರೆಸ್ ಮಾಡೋದಿಲ್ಲ. ನೀವು ಬೇಕಂದ್ರೆ ಇದನ್ನು ಎರಡಕ್ಕೂ ಪ್ರಿಪೇರ್ ಆಗಿ ಅಲ್ಲಿ ಬರಿಬೋದು, ಇಲ್ಲಿ ಬರಿಬೋದು. ಏನು? ಆನ್ ದ ಗ್ರೌಂಡ್ ಆಫ್ ಮಿಸ್ರಿಪ್ರೆಸೆಂಟೇಷನ್ ದ ಪ್ಲೇಂಟಿಫ್ ಅಲಿಜೆಡ್ ದ್ಯಾಟ್ ದ ಡಿಪೆಂಡೆಂಟ್ ಹ್ಯಾಡ್ ಆಬ್ಟೇನ್ ಟ್ರಾನ್ಸ್ಫರ್ ಬೈ ಮಿಸ್ಲೀಡಿಂಗ್ ಹಿಮ್ ಆ್ಯಂಡ್ ಟೇಕಿಂಗ್ ದ ಅಡ್ವಾಂಟೇಜ್ ಟು ಹೀಸ್ ವೀಕ್ ಪೊಸಿಷನ್. ನೋಡಿ, ಇಲ್ಲೇನು ಮಾಡ್ದ? ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಲ್ಲ ವಿಷಯಗಳನ್ನು ಸರಿಯಾಗಿ ಹೇಳಿರಲಿಲ್ಲ ಅವನಿಗೆ. ದ ಪ್ಲೇಂಟಿಫ್ ಕ್ಲೇಮ್ಡ್ ದ್ಯಾಟ್ ಹಿ ಡಿಡ್ ನಾಟ್ ಹ್ಯಾವ್ ಫ್ರೀ ಕನ್ಸೆಂಟ್ ವೆನ್ ಎಕ್ಸಿಕ್ಯೂಟಿಂಗ್ ದ ಡೀಲ್. ವಾಟ್ ಎವರ್ ಸ್ಟೇಟ್ಮೆಂಟ್ ಹಿ ಹ್ಯಾಸ್ ಡನ್, ಆ ಸ್ಟೇಟ್ಮೆಂಟನ್ನು ನಂಬಿ ನಾನು ಸೈನ್ ಹಾಕಿದ್ದೀನಿ ಅಂತ ಹೇಳ್ದ. ಈ ಪ್ರಕರಣದಲ್ಲಿ ಆಸ್ತಿ ಹಸ್ತಾಂತರ ತಪ್ಪು ಪ್ರತಿನಿಧನೆ ಮತ್ತು ಅನ್ಯಾಯಕರ ಪ್ರಭಾವ ಆಧಾರದ ಮೇಲೆ ಪ್ರಶ್ನಿಸಲಾಯಿತು. ದಾವೇದಾರ ಆರೋಪಿಸಿದಂತೆ ಪ್ರತಿವಾದಿ ಅವನ ದೌರ್ಬಲ್ಯವನ್ನು ದುರುಪಯೋಗಿಸಿಕೊಂಡು ತಪ್ಪಾಗಿ ಆಸ್ತಿಯನ್ನು ಪಡೆದುಕೊಂಡನು. ಅಲ್ಲಿ ದಾಖಲೆಗಳನ್ನು ಬೇರೆ ರೀತಿ ತೋರಿಸಿ ಆಸ್ತಿಗಳನ್ನ ಪಡ್ಕೊಂಡು, ಆ್ಯಕ್ಚುಲಿ ಈ ಕೇಸಲ್ಲಿ ಏನಾಗಿರುತ್ತೆ ಅಂತಂದರೆ, ಮಾರ್ಟ್ಗೇಜ್ ಡೀಡ್ ಅಂಥೇಳಿ ತನ್ನ ಹೆಸರಿಗೆ ರಿಲೀಸ್ ಬರ್ಸ್ಕೊಂಡ್ಬಿಟ್ಟಿರ್ತಾನೆ. ಅವನು ಓದೋದೇ ಇಲ್ಲ, ಅದನ್ನು ಓದಲಾರ್ದೆ ಸೈನ್ ಮಾಡ್ತಾನೆ. ದಟ್ ಈಸ್ ದ ಸಿಚುವೇಶನ್ ಹಿಯರ್. ಆ ರೀತಿ ಮಿಸ್ಲೀಡ್ ಆಗುತ್ತೆ ಈ ಪ್ರಕರಣದಲ್ಲಿ. ವೆದರ್ ದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ವಾಸ್ ವ್ಯಾಲಿಡ್ ವೆನ್ ಕನ್ಸೆಂಟ್ ವಾಸ್ ಆಬ್ಟೇನ್ಡ್ ಬೈ ಮಿಸ್ರಿಪ್ರೆಸೆಂಟೇಷನ್ ಆ್ಯಂಡ್ ಅಂಡೂ ಇನ್ಫ್ಲುಯೆನ್ಸ್. ದಿಸ್ ಈಸ್ ದಿ issue. The court held that consent obtained through misrepresentation or undue influence is not a free consent under section 14 of the Indian Contract Act. Consequently, the transfer of property was declared voidable. ಟ್ರಾನ್ಸ್ಫರ್ ಆಗಿದ್ದ ಏನು ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನು ಎಗ್ರೀಡ್ ಪಾರ್ಟಿ ಹೇಳಿದರೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತೇಳಿ ಕೋರ್ಟು ನಿರ್ಧಾರ ಮಾಡ್ತೀವಿ. ನ್ಯಾಯಾಲಯವು ತೀರ್ಮಾನಿಸಿದ್ದು ತಪ್ಪು ಪ್ರತಿನಿಧನೆ ಅಥವಾ ಅನ್ಯಾಯಕರ ಪ್ರಭಾವದಿಂದ ಪಡೆಯುವ ಸಮ್ಮತಿ ಸೆಕ್ಷನ್ 14ಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಆಸ್ತಿ ಹಸ್ತಾಂತರವು ಮೋಸಕ್ಕೊಳಗಾದ ಪಕ್ಷದ ಆಯ್ಕೆಗೆ ಅನುಗುಣವಾಗಿರಬಹುದಾಗಿದ್ದು ವಾಯ್ಡೇಬಲ್ ಎಂದು ಘೋಷಿಸಲಾಯಿತು. ಸೊ the legal principle is this: if consent is obtained by misrepresentation or undue influence, agreement is voidable. Nodi, here section 18 is about misrepresentation. What is section 19? Section 19 provides for rescinding. ಹಿಂದೆ ಸರಿಯುವುದು ಅಂದರೆ voidable ಇದ್ರೆ, if it is voidable,
ವಾಯ್ಡೇಬಲ್ ಕಾಂಟ್ರಾಕ್ಟಲ್ಲಿ ಹಿಂದೆ ಸರಿಯೋದಕ್ಕೆ ಅವಕಾಶ ಸೆಕ್ಷನ್ 19ನಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೆಕ್ಷನ್ 19 ಪ್ರಕಾರ ಇವನೇನು ಮಾಡ್ಬೋದು, ಕಾಂಟ್ರಾಕ್ಟರ್ನ ಹಿಂದೆ ತೆಗೆದುಕೊಳ್ಬೋದು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಕಾಣ್ತೀವಿ. ಆ್ಯಂಡ್ ದ ಲಾಸ್ಟ್ ಕೇಸ್ which I have brought here, this is even government does such mistakes. ಮಿಸ್ರಿಪ್ರೆಸೆಂಟೇಷನ್ ಬರೇ ಪ್ರೈವೇಟ್ ಪಾರ್ಟಿ ಅಲ್ಲ, ಸರ್ಕಾರನೂ ಮಾಡುತ್ತೆ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಇದು ಇದ್ಯಾವುದಿದು, ದಂಬರುಧಾರ್ ಬೆಹರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ. ದಂಬರುಧಾರ್ ಬೆಹರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ. ಈ ಪ್ರಕರಣದಲ್ಲಿ 1980 ಪ್ರಕರಣದಲ್ಲಿ ದ ಗೌರ್ಮೆಂಟ್ ಹ್ಯಾಸ್ ಆಕ್ಷನ್ಡ್ ಫಾರೆಸ್ಟ್ ಲ್ಯಾಂಡ್. ನೋಡಿ, ಸರ್ಕಾರ ಒಂದು ಅರಣ್ಯ ಭೂಮಿಯನ್ನು ಆಕ್ಷನ್ ಮಾಡಿ ಶೇರ್ ಮಾಡುತ್ತೆ, 45 ಎಕರೆ ಆಸ್ತಿನ. ಆ 45 ಎಕರೆ ಆಸ್ತಿಯಲ್ಲಿ 30 ಎಕರೆ ಆಲ್ರೆಡಿ ಬೇರೆ ಯಾರೋ ಟೆನೆಂಟ್ ಮಾಡ್ಕೊಂಡಿರ್ತಾರೆ. ಸಂಬಡಿ ಈಸ್ ಹೋಲ್ಡಿಂಗ್ ಇಟ್ಸ್ ಟೈಟಲ್. ಆ 30 ಎಕರೆ, 45 ಎಕರೆಯಲ್ಲಿ 30 ಎಕರೆ ಆಲ್ರೆಡಿ ಸಮ್ ಪೀಪಲ್ ಆರ್ ಯೂಸಿಂಗ್ ಇಟ್. ಇದನ್ನು ಅವರು ಈ ಯಾರು ದಂಬರುದಾರ್ ಬೆಹರಾಗೆ ಹೇಳಿರಲಿಲ್ಲ. ದಂಬರುದಾರ್ ಬೆಹರಾಗೆ ಹೇಳಿರೋದಿಲ್ಲ. ದಿಸ್ ಮಟೀರಿಯಲ್ ಫ್ಯಾಕ್ಟ್ ವಾಸ್ ನಾಟ್ ಡಿಸ್ಕ್ಲೋಸ್ಡ್ ಟು ದ ಹೈಯೆಸ್ಟ್ ಬಿಡರ್. ಇವನು ಬಿಡ್ ಮಾಡಿರ್ತಾನೆ, ಆದರೆ ಇವನಿಗೆ ಈ ಮಾಹಿತಿಯನ್ನು 30 ಎಕರೆ ಬೇರೆದವ್ರು ಕೊಟ್ಟಿದ್ದನ್ನು ಬಚ್ಚಿಟ್ಟು 45 ಎಕರೆಗೆ ಇವ್ರು ಏನು ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ. ಆಕ್ಷನ್ 45 ಎಕರೆಗೆ ಆಕ್ಷನ್ ಮಾಡ್ತಾರೆ ಸರ್ಕಾರದವರು. ನೋಡಿ, ದಂಬರುಧಾರ್ ಬೆಹರಾ ಹೂ ಪೇಡ್ ಡಿಪಾಸಿಟ್ ಆ್ಯಂಡ್ ಟುಕ್ ಪೊಸಿಷನ್ ಬೇಸ್ಡ್ ಆನ್ ದ ಸ್ಕೆಚ್ ಮ್ಯಾಪ್ ಆ್ಯಂಡ್ ಅಗ್ರಿಮೆಂಟ್ ಸೂನ್ ಆಫ್ಟರ್ ಡೆಲಿವರಿ ಆಫ್ ಪೊಸಿಷನ್ ವಾಸ್ ಅಬ್ಸ್ಟ್ರಕ್ಟೆಡ್ ಬೈ ದ ಇಂಡಿವಿಜುವಲ್ಸ್. ಕೆಲವು ಜನ ಟೆನೆಂಟಿ ಹೋಲ್ಡರ್ಸ್ ಏನು ಮಾಡಿದ್ರು, ಇವನು ಅದೆಲ್ಲಾನು ಬೇಲಿ ಹಾಕಕ್ಕೆ ಹೋದ, ನಂದಿದು ಆಸ್ತಿ 45 ಎಕರೆ ಅಂಥೇಳಿ. ಅವರೆಲ್ಲ ಬಂದು ನಿಂದಲ್ಲ ನಮ್ಮದು ಅಂಥೇಳಿ ಗಲಾಟೆ ಮಾಡಿದರು. ಆವಾಗ ಗೊತ್ತಾಯ್ತು ಅವನಿಗೆ ಈ ಒಂದು ಸತ್ಯವನ್ನು ಸರ್ಕಾರ ಮುಚ್ಚಿಟ್ಟಿತ್ತು. ಈ ಒಂದು ಸತ್ಯವನ್ನು ಸರ್ಕಾರ ಮುಚ್ಚಿಟ್ಟಿತ್ತು. ನೋಡಿ, ಸರ್ಕಾರ ಒಂದು ಕಾಡು ಭೂಮಿ 45 ಎಕರೆ ಹರಾಜು ಮಾಡಿತ್ತು. ಇದರ 30 ಎಕರೆಗಿಂತ ಹೆಚ್ಚಿನ ಭಾಗವನ್ನು ಈಗಾಗಲೇ ಬಾಡಿಗೆದಾರರು ಹೊಂದಿದ್ದರು. ಈ ಪ್ರಮುಖ ವಿಷಯವನ್ನು ದಂಬರುದಾರ್ ಅವರಿಗೆ ತಿಳಿಸಲಾಗಿಲ್ಲ ಮತ್ತು ಅವರು ಸ್ಕೆಚ್ ಮತ್ತು ಮ್ಯಾಪ್ ನೋಡಿಕೊಂಡು ಒಪ್ಪಂದ ಆಧಾರವಾಗಿ ಹಾಜರಾಗಲು 1,000 ರೂಪಾಯಿ ಡಿಪಾಸಿಟ್ ನೀಡಿದ ನಂತರ ಕೆಲವು ವ್ಯಕ್ತಿಗಳು ಬಾಡಿಗೆದಾರರು ಎಂದು ಹಕ್ಕು ಅವಹೇಳಿಸಿರುವುದರಿಂದ ಪೊಸೆಷನ್ ನೀಡುವಲ್ಲಿ ಅಡ್ಡಿಪಡಿಸಲಾಯಿತು. ಇವನಿಗೆ ಫುಲ್ ಪೊಸೆಷನ್ ಸಿಗಲಿಲ್ಲ, 45 ಎಕರೆನೂ ಪೊಸೆಷನ್ ಸಿಗಲಿಲ್ಲ. 45ರಲ್ಲಿ 30 ಎಕರೆ ಬೇರೆದವ್ರಿಗೆ ಹೋಗಿತ್ತು. ಇವನು 15 ಎಕರೆ ಬೇಕಾದ್ರೆ ತಗೋಬೋದಿತ್ತು. ಈ 15 ಎಕರೆಗೆ ಅವ್ನು 45 ಎಕರೆ ದುಡ್ಡುಗೆ ಹರಾಜು ಮಾಡ್ಕೊಂಡಿದ್ದ ಅವನು. ದಿಸ್ ಈಸ್ ದಿ ಸಿಚುವೇಶನ್. ಎಸ್, ದ ಕ್ವಶನ್ ಈಸ್ ವೆದರ್ ದ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಂಬರುದಾರ್ ಬೆಹರಾ was voidable due to misrepresentation, specifically for non-disclosure of existing tenants, and if such omission amounted to actionable misrepresentation. ಇದನ್ನು ಮಿಸ್ರಿಪ್ರೆಸೆಂಟೇಷನ್ ಅಂತ ಹೇಳಿ ನಾವು ಹೇಳ್ಬೋದಾ, ಅಥವಾ ಇದಕ್ಕೆ ಏನು ತಪ್ಪು ಏನು ಹೇಳ್ತೀವಿ ನಾವು, ಮಿಸ್ರಿಪ್ರೆಸೆಂಟೇಷನ್ಗೆ ಇರುವುದು ಮಿಸ್ರಿಪ್ರೆಸೆಂಟೇಷನ್ ಆಗಿದ್ದು ಎನ್ನಬಹುದು. ಮಿಸ್ರಿಪ್ರೆಸೆಂಟೇಷನ್ ಅಂದರೆ ಕನ್ನಡದ ಶಬ್ದ ಸೂಕ್ತ ಶಬ್ದವನ್ನು ನೋಡಿಬಿಡೋಣ. We'll see. ತಪ್ಪು ನಿರೂಪಣೆ. ತಪ್ಪು ನಿರೂಪಣೆ. ಇದರಲ್ಲಿ ತಪ್ಪು ನಿರೂಪಣೆ ಆಗಿದೆಯಾ ಅಂತಕ್ಕಂಥ ಲೀಗಲ್ ಪ್ರಶ್ನೆ ಬರ್ತದೆ. ತಪ್ಪು ನಿರೂಪಣೆ. ಕೋರ್ಟ್ ಏನು ಹೇಳುತ್ತೆ, ನ್ಯಾಯಾಲಯವು ಅರಣ್ಯ ಇಲಾಖೆಯನ್ನು ಮಿಸ್ರಿಪ್ರೆಸೆಂಟೇಷನ್ ಉಲ್ಲಂಘನೆಯಾಗಿ ತಪ್ಪಿಯಾಗಿದೆ ಎಂದು ತೀರ್ಪು ನೀಡಿತು. ತಪ್ಪು ನಿರೂಪಣೆ. ತಪ್ಪು ನಿರೂಪಣೆ ಉಲ್ಲಂಘನೆಯಾಗಿ ತಪ್ಪಾಗಿದೆ ಎಂದು ತೀರ್ಪು ನೀಡಿತು. ಮುಖ್ಯ ವಿಷಯಗಳನ್ನು ಬಹಿರಂಗಪಡಿಸದೇ ಇದ್ದುದರಿಂದ ಒಪ್ಪಂದವು ವಾಯ್ಡೇಬಲ್ ಎಂದು ಘೋಷಿಸಲಾಗಿತ್ತು. ಈ ಬೆಹರಾ ಅವರಿಗೆ ಪರಿಶೀಲನೆ ಸಾಧ್ಯವಿತ್ತು ಎನಿಸಿದರೂ ಸಹ ಇಲಾಖೆ ಟೆನೆಂಟ್ ಇದ್ದ ವಿಷಯವನ್ನು ಮರೆ ಮಾಡಿದ್ದು ಪರಿಶೀಲನೆಯ ಕೊರತೆ ಎಂದು ಸುಮ್ಮನೆ ಆಗಲಿಕ್ಕಿಲ್ಲ. ಆದ್ದರಿಂದ ಬಾಡಿಗೆದಾರರು ಅಥವಾ ಟೈಟಲ್ ಕುರಿತು ಪ್ರಮುಖ ಮಾಹಿತಿಯನ್ನು ಮರೆಮಾಚಕೂಡದು. ಈ ಸಂದರ್ಭದಲ್ಲಿ ಖರೀದಿದಾರನ ಪರಿಶೀಲನೆ ಮಾಡುವ ಕೊರತೆಯೇ ಅಥವಾ ನಿಜವಾದ ರಕ್ಷಣೆ ಅಲ್ಲ ಎಂಬುದು ಮರುಸ್ಥಾಪಿತವಾಗಿದೆ. ಸ್ಥಾಪಿತವಾದ ನುಡಿದಂತಿದೆ. ಕನ್ನಡ ಟ್ರಾನ್ಸ್ಲೇಷನ್ ಸರಿ ಇಲ್ಲ, ನಾನು ಕನ್ನಡದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಕೋರ್ಟ್ ಫೌಂಡ್ ದ್ಯಾಟ್ ದ ಡಿಪಾರ್ಟ್ಮೆಂಟ್
ಗಿಲ್ಟಿ ಆಫ್ ಮಿಸ್ರಿಪ್ರೆಸೆಂಟೇಷನ್ ಆ್ಯಂಡ್ ನೆಗ್ಲಿಜೆನ್ಸ್. ನೋಡಿ, ಇಲ್ಲಿ ತಪ್ಪು ನಿರೂಪಣೆ ಆಗಿದೆ ಮತ್ತು ನಿರ್ಲಕ್ಷ್ಯ ಆಗಿದೆ ಎಂದು ನ್ಯಾಯಾಲಯವು ತೀರ್ಪು ನೀಡಿತು. ಇಟ್ ಹೆಲ್ಡ್ ದ್ಯಾಟ್ ದ ಕಾಂಟ್ರಾಕ್ಟ್ ವಾಸ್ ವಾಯ್ಡಬಲ್ ಇನ್ ವ್ಯೂ ಆಫ್ ನಾನ್ ಡಿಸ್ಕ್ಲೋಸರ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್. ನೋಡಿ, ನಾನ್ ಡಿಸ್ಕ್ಲೋಸರ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್ ಇದೆಯಲ್ಲ, ಇದು ತಪ್ಪು ನಿರೂಪಣೆಗೆ ಒಂದು ಕಾರಣವಾಗುತ್ತದೆ. ಈ ಒಂದು ಬೆಹ್ರಾ ಮೇ ಹ್ಯಾವ್ ಹ್ಯಾಡ್ ದ ಮೀನ್ಸ್ ಟು ಇನ್ವೆಸ್ಟಿಗೇಟ್. ಬೆಹ್ರಾ ಅವರಿಗೆ ಅದನ್ನು ಪರೀಕ್ಷೆ ಮಾಡಿ ಗೊತ್ತು ಮಾಡ್ಕೊಳ್ಳುವಂಥ ಅವಕಾಶ ಇದ್ದಾಗೂ ಕೂಡ ಡಿಪಾರ್ಟ್ಮೆಂಟಿನ ಫೇಲ್ಯೂರ್ ಇದೆಯಲ್ಲ, ದ ಡಿಪಾರ್ಟ್ಮೆಂಟ್ಸ್ ಫೇಲ್ಯೂರ್ ಟು ಡಿಸ್ಕ್ಲೋಸ್ ಟೆನೆಂಟ್ಸ್ ರೆಂಡರ್ಡ್ ಕಾಂಟ್ರಾಕ್ಟ್ ವೈಡಬಲ್. ಈ ಇಲಾಖೆ ಸರಿಯಾದ ಮಾಹಿತಿ ಕೊಡದೇ ಇರುವುದಿದೆಯಲ್ಲ, ಆದ್ದರಿಂದ ಕಾಂಟ್ರಾಕ್ಟ್ನಿಂದ ಹಿಂದೆ ಸರಿಯಲು ಅವಕಾಶವಿದೆ. ದಿಸ್ ಅಲೈನ್ಸ್ ವಿತ್ ಪ್ರೆಸಿಡೆಂಟ್ಸ್ ಎಂಫಸೈಸಿಂಗ್ ದ್ಯಾಟ್ ಎ ವೆಂಡರ್ ಆರ್ ಲೆಸರ್ ಕ್ಯಾನಾಟ್ ಹೈಡ್ ಮಟೀರಿಯಲ್ ಫ್ಯಾಕ್ಟ್ಸ್. ನೋಡಿ, ಯಾವುದೇ ವೆಂಡರ್ ಇದನ್ನಲ್ಲ, ಮಟೀರಿಯಲ್ ಫ್ಯಾಕ್ಟ್ಸ್ನ ಹೈಡ್ ಮಾಡಬಾರ್ದು ಅನ್ನೋದು, ಎಸ್ಪೆಷಲಿ ರಿಗಾರ್ಡಿಂಗ್ ಪೊಸಿಷನ್ ಆ್ಯಂಡ್ ಟೈಟಲ್. ಆ ಪೊಸಿಷನ್ ಬಗ್ಗೆ, ಟೈಟಲ್ ಬಗ್ಗೆ ಮಾತ್ರ ಯಾವತ್ತೂ ಆ ವಿಷಯವನ್ನು ಮುಚ್ಚಿಡಬಾರ್ದು ಅನ್ನೋದನ್ನು ಕೋರ್ಟ್ ಹೇಳುತ್ತೆ. ಇಲ್ಲಿ ಡ್ಯೂ ಡಿಲಿಜೆನ್ಸ್ ಪ್ರಶ್ನೆ ಬರೋದಲ್ಲ, KVT ಎಂಪ್ಟರ್ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನು ಕೋರ್ಟ್ ಈ ಪ್ರಕರಣದಲ್ಲಿ ಹೇಳುತ್ತೆ. ಆ್ಯಂಡ್ ದೀಸ್ ಆರ್ ದ ಪ್ರಿನ್ಸಿಪಲ್. ಸೆಕ್ಷನ್ 19 ಆಫ್ ದ ಇಂಡಿಯನ್ ಆ್ಯಕ್ಟ್, ಆಗಲ್ಲಿ ಹೇಳಿದ್ನಲ್ಲ, ರಿಪಿಟೇಷನ್. ಸೆಕ್ಷನ್ 19 ಆಫ್ ದ ಇಂಡಿಯನ್ ಆ್ಯಕ್ಟ್ ಆ್ಯಂಡ್ ಸೆಕ್ಷನ್ 18 ಆಫ್ ದ 108 ಆಫ್ ದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಡ್ಯೂಟಿ ಟು ಡಿಸ್ಕ್ಲೋಸ್ ಡಿಫೆಕ್ಟ್ಸ್. ನೋಡಿ, ಅದರಲ್ಲಿ ಈ ಪ್ರೊವಿಷನ್ ಇದೆ, ಡ್ಯೂಟಿ ಟು ಡಿಸ್ಕ್ಲೋಸ್ ಡಿಫೆಕ್ಟ್ಸ್ ವೇರ್ ಅಪ್ಲೈಡ್. The contract becomes voidable if formed by misrepresentation, even when representee had means to verify it. ನೋಡೋಕೆ ಅವಕಾಶ ಇದ್ದರೂ ಕೂಡ ಇದು ಮಟೀರಿಯಲ್ ಫ್ಯಾಕ್ಟ್ನ ನೀವು ಹೈಡ್ ಮಾಡಬಾರ್ದು, ಮಟೀರಿಯಲ್ ಫ್ಯಾಕ್ಟ್ನ ಹೈಡ್ ಮಾಡಬಾರ್ದು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಮಿಸ್ರಿಪ್ರೆಸೆಂಟೇಷನ್, ಅಂದರೆ ತಪ್ಪು ನಿರೂಪಣೆ ಅಂದರೆ ಏನು ಅನ್ನೋದನ್ನು. ಆದ್ದರಿಂದ ನಾನು ಯಾಕೆ ಈಗ ಈ ಕಂಪ್ಯಾರಿಸನ್ ಒಂದು ನಿಮಗೆ ಮಾಡ್ತೀನಿ ಅಂತಂದರೆ, ತಪ್ಪು ನಿರೂಪಣೆಗೂ ಮತ್ತು ವಂಚನೆಗೂ ಏನು ವ್ಯತ್ಯಾಸ ಇದೆ, ಅಂದರೆ ಫ್ರಾಡ್ಗೂ ಮತ್ತು ತಪ್ಪು ಪ್ರತಿನಿಧಿತ್ವಕ್ಕೆ ವ್ಯತ್ಯಾಸ ಏನಿದೆ ಅನ್ನುವುದನ್ನು ನಾವು ಒಂದು 3-4 ಪಾಯಿಂಟ್ಗಳನ್ನು ನಾನು ಇಲ್ಲಿ ಮಾಡಿದ್ದೀನಿ. ಇದು ನಿಮಗೆ ಹೆಚ್ಚು ಕ್ಲಾರಿಟಿ ಕೊಡ್ತದೆ. ಇಟ್ ಗಿವ್ಸ್ ಎ ಕ್ಲಾರಿಟಿ ಬಿಟ್ವೀನ್ ವಾಟ್ ಈಸ್ ಫ್ರಾಡ್, ವಾಟ್ ಈಸ್ ಮಿಸ್ರಿಪ್ರೆಸೆಂಟೇಷನ್. ನೋಡಿ, ಫ್ರಾಡ್ ಸೆಕ್ಷನ್ 17, ಮಿಸ್ರಿಪ್ರೆಸೆಂಟೇಷನ್ ಸೆಕ್ಷನ್ 18. ಫ್ರಾಡ್ ಮೀನ್ಸ್ ಇಂಟೆನ್ಷನಲ್ ಫಾಲ್ಸ್ ಸ್ಟೇಟ್ಮೆಂಟ್, ಉದ್ದೇಶಪೂರಿತವಾದಂತಹ ತಪ್ಪು ಹೇಳಿಕೆ, ಆರ್ ಕನ್ಸೀಲ್ಮೆಂಟ್ ಅಥವಾ ಮರೆಮಾಚುವಿಕೆ. ಯಾವುದಕ್ಕೆ? ಟು ಡಿಸೀವ್ ಎನೆದರ್, ಇನ್ನೊಬ್ಬನನ್ನು ಮೋಸ ಮಾಡಲು ಉದ್ದೇಶಪೂರ್ವಕವಾಗಿ ವಾಸ್ತವವನ್ನು ಬಚ್ಚಿಡುವುದು ಅಥವಾ ತಪ್ಪು ಹೇಳಿಕೆಯನ್ನು ಕೊಡುವುದು. ಆದರೆ ಮಿಸ್ರಿಪ್ರೆಸೆಂಟೇಷನ್ ಮೀನ್ಸ್ ಇದರ ಅರ್ಧ ಫಾಲ್ಸ್ ಸ್ಟೇಟ್ಮೆಂಟ್ ಮಾಡುವುದು, ಉದ್ದೇಶ ಇನ್ನೋಸೆಂಟ್ಲಿ ವಿದೌಟ್ ಇಂಟೆಂಟ್ ಟು ಡಿಸೀವ್, ಮೋಸ ಮಾಡುವ ಉದ್ದೇಶವಿಲ್ಲದೆ ತಪ್ಪು ಹೇಳಿಕೆಯನ್ನು ಕೊಡುವುದು. ತಪ್ಪು ಹೇಳಿಕೆಯನ್ನು ಮೋಸ ಮಾಡುವ ಉದ್ದೇಶದಿಂದ ತಪ್ಪು ಹೇಳಿಕೆ ಕೊಟ್ಟರೆ ಅದು ಸೆಕ್ಷನ್ 17, ಮೋಸ ಮಾಡುವ ಉದ್ದೇಶ ಇಲ್ಲದೆ ತಪ್ಪು ಹೇಳಿಕೆ ಕೊಟ್ಟರೆ ಅದು ಸೆಕ್ಷನ್ 18 ಅನ್ನೋದನ್ನು ತಿಳ್ಕೊಳ್ಳಿ. ಇಂಟೆನ್ಷನ್, ಉದ್ದೇಶ. ದೇರ್ ಈಸ್ ಕ್ಲಿಯರ್ ಇಂಟೆನ್ಷನ್ ಟು ಡಿಸೀವ್, ಇಲ್ಲಿ ಮೋಸ ಮಾಡುವುದೇ ಉದ್ದೇಶವಾಗಿರುತ್ತದೆ ಫ್ರಾಡಲ್ಲಿ, ವಂಚನೆಯಲ್ಲಿ, ಸೆಕ್ಷನ್ 17ನಲ್ಲಿ. ಇಲ್ಲಿ ಉದ್ದೇಶ ಮೋಸ ಮಾಡುವುದು ಇರೋದಿಲ್ಲ. ಆದರೆ ಅವನು ನಾನು ಸತ್ಯ ಅಂತ ನಂಬಿ ಹೇಳ್ತಾನೆ, ಅವನು ಸತ್ಯ ಅಂತ ನಂಬಿ ಬಿಟ್ಟು ಹೇಳ್ತಾನೆ. ಹೇಳಿದರೆ ಅದಕ್ಕೆ ನಾವೇನಂತೀವಿ? ಮಿಸ್ರಿಪ್ರೆಸೆಂಟೇಷನ್ ಅಂತೀವಿ. ದೆನ್ ನಾಲೆಜ್ ಆಫ್ ಫಾಲ್ಸ್ಹುಡ್, ದ ಪರ್ಸನ್ ಮೇಕಿಂಗ್ ಸ್ಟೇಟ್ಮೆಂಟ್ ನೋಸ್ ಇಟ್ ಈಸ್ ಎ ಫಾಲ್ಸ್. ಯಾವನು ಸ್ಟೇಟ್ಮೆಂಟ್ ಕೊಡ್ತಾನೋ ಅವನಿಗೆ ನೆನಪಿದೆ, ಓ ಇದು ಸುಳ್ಳಿದೆ, ಇದು ತಪ್ಪಿದೆ, ನಾನು ಹೇಳ್ತಾ ಇರುವಂಥ ಸುಳ್ಳು ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರುತ್ತೆ, ಯಾರು ಫ್ರಾಡ್ ಮಾಡೋವನಿಗೆ. ಮಿಸ್ರಿಪ್ರೆಸೆಂಟೇಷನ್ ಗೊತ್ತಿರದೇ ಇರ್ಬೋದು. ಮಿಸ್ರಿಪ್ರೆಸೆಂಟೇಷನ್ನಲ್ಲಿ ದ ಪರ್ಸನ್ ಬಿಲೀವ್ಸ್ ಇಟ್ ಟು ಬಿ ಟ್ರೂ, ಆದರೆ ಅವನು ವೆರಿಫೈ ಮಾಡಿರಲ್ಲ, ಹಿಯರ್ಸೆಯಿಂದ ಕೇಳಿರ್ತಾನೆ, ಯಾರೋ ಹೇಳಿದ ಮಾತಿಂದ ಕೇಳಿರ್ತಾನೆ, ಆದರೆ ಅವನಿಗೆ ಅದು ಸತ್ಯ ಅಂತಲೇ ನಂಬಿರ್ತಾನೆ, ಅದು ಸತ್ಯ ಅಂತ ನಂಬಿರ್ತಾನೆ. ಇದರಲ್ಲಿ ಹಂಗಲ್ಲ, ಫ್ರಾಡಲ್ಲಿ ಅವನು ಅದು ಸುಳ್ಳು ಅನ್ನೋದು ಪಕ್ಕಾ ಗೊತ್ತಿರುತ್ತೆ, ಆದರೆ ಸತ್ಯ ಅನ್ನುವಂಗೆ ಬಿಂಬಿಸ್ತಾನೆ. ಇಲ್ಲೇ ಅವನೇ ಸತ್ಯ ಅಂಥೇಳಿ ಅವನೇ ಬಿದ್ದಿರ್ತಾನೆ, ಟೋಪಿ ಬಿದ್ದಿರ್ತಾನೆ, ಅವನಿಗೆ ಗೊತ್ತಿರಲ್ಲ, ಅವನು ಸರಿಯಾಗಿ ಎನ್ಕ್ವೈರಿ ಮಾಡಿರೋದಿಲ್ಲ, ಆದರೆ ಅದು ಸತ್ಯ ಅಂತ ನಂಬಿರ್ತಾನೆ. ಅಂಥ ಸಂದರ್ಭದಲ್ಲಿ ಅದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ದೆನ್ ಇಫೆಕ್ಟ್, ಎರಡೂ ಹೆಚ್ಚು ಕಮ್ಮಿ ಇಫೆಕ್ಟ್ ಒಂದೇ ಆಗುತ್ತೆ. ದ ಕಾಂಟ್ರಾಕ್ಟ್ ಈಸ್ ವೈಡಬಲ್ ಎಟ್ ದ ಆಪ್ಷನ್ ಆಫ್ ದ ಡಿಸೀವ್ಡ್ ಪಾರ್ಟಿ. ದ ಕಾಂಟ್ರಾಕ್ಟ್ ಈಸ್ ಆಲ್ಸೋ ವೈಡಬಲ್ ಬಟ್ ಓನ್ಲಿ ಇಫ್ ದ ಅದರ್ ಪಾರ್ಟಿ ರಿಲೈಡ್ ಆನ್ ದ ಮಿಸ್ರಿಪ್ರೆಸೆಂಟೇಷನ್. ನೋಡಿ, ಇಲ್ಲಿ ಮಿಸ್ರಿಪ್ರೆಸೆಂಟೇಷನ್ನಿನ ಮೇಲೆ ನೀವು ನಂಬಿಕೆ ಇಟ್ಟಿದ್ರೆ, ಇಫ್ ಯು ಬಿಲೀವ್ಡ್ ಆನ್ ದಿಸ್,
ಮಿಸ್ರಿಪ್ರೆಸೆಂಟೇಷನ್. ಅವನು ಹೇಳಿಕೆ ಕೊಟ್ಟಾನಲ್ಲ ಕೇವಲ ಆ ಆಧಾರದ ಮೇಲೆ, ಇದು ಇಲ್ಲ ರೀ, ಇದು ಜಸ್ಟು ರೆಂಟ್ ಅಗ್ರಿಮೆಂಟು, ಸಹಿ ಮಾಡಿರಿ ಅಂಥೇಳಿ ನಿಮ್ದು ಯಾವುದೋ ಒಂದು ಆಸ್ತಿಗೆ ಸಹಿ ಮಾಡಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಅದು ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ಅಂದರೆ ಅದು ಫ್ರಾಡೇ ಆಗುತ್ತೆ ಯಾಕೆಂದರೆ ಇವನಿಗೆ ಗೊತ್ತಿರುತ್ತೆ ಅದು ಆಸ್ತಿ ಬರ್ಕೊಳ್ಳೋದು ಅಂತ. ನಾಟ್ ಮಿಸ್ರಿಪ್ರೆಸೆಂಟೇಷನ್, ಇಟ್ ಬಿಕಮ್ಸ್ ಫ್ರಾಡ್. ಆದರೆ ಅವನು ಏನು ಅಂದ್ಕೊಂಡಿರ್ತಾನೆ, ಇದ್ದಂಥ ಕಾಗದ ಪತ್ರ ಅದು ಸೇಲ್ ಡೀಡೇ ಇರುತ್ತೆ, ಬಟ್ ಅವನಿಗೆ ಸೇಲ್ ಡೀಡ್ ಅಂತ ಗೊತ್ತಿರಲ್ಲ, ಅವ್ನು ಮಾರ್ಕೆಜ್ ಡೀಡ್ ಅಂತ ತಿಳ್ಕೊಂಡಿರ್ತಾನೆ. ಆವಾಗ ಮಿಸ್ರಿಪ್ರೆಸೆಂಟೇಷನ್ ಆಗುತ್ತೆ. ನೋಡಿ, ಇಲ್ಲಿ ಮೋಸಕ್ಕೊಳಗಾದ ಪಕ್ಷದ ಆಯ್ಕೆಗೆ ಅನುಗುಣವಾಗಿ ಒಪ್ಪತ್ತ ವಾಯ್ಡೇಬಲ್ ಆಗ್ಬೋದು. ಇಲ್ಲಿ ಮಿಸ್ರಿಪ್ರೆಸೆಂಟೇಷನ್ ಅಂದರೆ ಅವನ ಹೇಳಿಕೆಯ ಮೇಲೆ ಆಧಾರಿತವಾಗಿ ಅವನು ಕಾಂಟ್ರಾಕ್ಟ್ ಸಹಿ ಮಾಡಿದರೆ ದೆನ್ ಹಿ ಕ್ಯಾನ್ ರಿಸೈನ್ ದಿ ಕಾಂಟ್ರಾಕ್ಟ್. ನೆಕ್ಸ್ಟ್, ಡ್ಯಾಮೇಜ್. ಇಲ್ಲೇನಾಗುತ್ತೆ, ಅಗ್ರೀಡ್ ಪಾರ್ಟಿ ಕ್ಯಾನ್ ಕ್ಲೇಮ್ ರಿಸಿಷನ್ ಆ್ಯಂಡ್ ಆಲ್ಸೋ ಡ್ಯಾಮೇಜ್. ಆದರೆ ಇಲ್ಲಿ ರಿಸಿಷನ್ ಮಾತ್ರ, ನಾಟ್ ಜನರಲಿ ಅಲೌಡ್. ಡ್ಯಾಮೇಜ್ ಇಸ್ ನಾಟ್ ಜನರಲಿ ಅಲೌಡ್. ನೀವೇನು ಮಾಡ್ಬೋದು, ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು, ಆದರೆ ಡ್ಯಾಮೇಜಸ್ ದಂಡ ಹಾಕೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಆ ರೀತಿ ಚಾನ್ಸಸ್ ಭಾಳ ಕಮ್ಮಿ. ಬಟ್ ಫ್ರಾಡಲ್ಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ಕ್ರಿಮಿನಲ್ ಅಫೆನ್ಸ್ ಆಲ್ಸೋ. ಸೊ ಡ್ಯಾಮೇಜಸ್ ಕ್ಯಾನ್ ಬಿ ಕ್ಲೇಮ್ಡ್. ದೆನ್ ಸೆಕ್ಷನ್ 17 ಇದೇನಿಲ್ಲ, ಇದು ಮೇಲೆ ಬರೆದಿದ್ದೀನಿ, ಸೆಕ್ಷನ್ 17, ಸೆಕ್ಷನ್ 18. ದೆನ್ ಇದಕ್ಕೆ ಡೆರಿ ವರ್ಸಸ್ ಪೀಕ್ ಕೇಸು, ಇದಕ್ಕೆ ರೆಡ್ ಗ್ರೇ ವರ್ಸಸ್ ಹರ್ಡ್, ಎರಡೂ ಕೇಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಎಕ್ಸಾಂಪಲ್ಸ್, ಕೇಸ್ ಲಾ ಎಕ್ಸಾಂಪಲ್ಸ್, ದಟ್ಸ್ ಇಟ್. ಇದು ಕಂಪ್ಯಾರಿಸನ್ ಯಾವುದ್ರ ಮಧ್ಯೆ, ಮಿಸ್ರಿಪ್ರೆಸೆಂಟೇಷನ್ ಮತ್ತು ಫ್ರಾಡ್ ಬಗ್ಗೆ. ಮಿಸ್ರಿಪ್ರೆಸೆಂಟೇಷನ್ ಸೆಕ್ಷನ್ 17 ಫ್ರಾಡ್, ಸೆಕ್ಷನ್ 18 misrepresentation. So these are also obstacle for the free consent as mentioned in section 14 ಅನ್ನೋದನ್ನು ಹೇಳ್ತಾ, ಈ ನೆಕ್ಸ್ಟ್ ಇನ್ನೂ ಒಂದು ಮಿಸ್ಟೇಕ್ ಅಂತಕ್ಕಂಥದ್ದು ಒಂದು ಬರುತ್ತೆ. ದ್ಯಾಟ್ ಐ ವಿಲ್ ಡಿಸ್ಕಸ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಐ ಹ್ಯಾವ್ ಡಿಸ್ಕಸ್ಡ್ misrepresentation and all these things whatever so far I have discussed, they are part and parcel of section 19 also. 19 ಅಂದರೆ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ದಾಗ ಕಾಂಟ್ರಾಕ್ಟನ್ನು ರಿಸೈಂಡ್ ಮಾಡಲಿಕ್ಕೆ ಅಧಿಕಾರ ಇದೆ ಅನ್ನೋದನ್ನು ನಾವು ಸೆಕ್ಷನ್ 19ನಲ್ಲಿ ನೋಡ್ತೀವಿ. ಇದಕ್ಕೂ ಸೆಕ್ಷನ್ 19 ಅಪ್ಲೈ ಆಗುತ್ತೆ, 17, 18ಗೂ. ಆಮೇಲೆ 15, 16ಗೂ ಏನು ಅಪ್ಲೈ ಆಗುತ್ತೆ, 15 ಮತ್ತು 16. ಸೆಕ್ಷನ್ 15, ಸೆಕ್ಷನ್ 16. ಸೆಕ್ಷನ್ 15 ಈಸ್ ಕೋರ್ಷನ್, ಸೆಕ್ಷನ್ 16 ಈಸ್ ಸೆಕ್ಷನ್ 16 ಈಸ್ ಅನ್ಡೂ ಇನ್ಫ್ಲುಯೆನ್ಸ್ ಅನ್ನೋದನ್ನು ನಾವು ತಿಳ್ಕೋಬೇಕು. ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡ್ಬೋದು, ಇದನ್ನು ಹೇಳ್ತಾ ನಾನು ಈ ನಿಮ್ಮ ಕ್ಲಾಸನ್ನು ಮುಗಿಸ್ತೀನಿ. ಈ ವರ್ಷದ LLB ವಿದ್ಯಾರ್ಥಿಗಳಿಗೆ, ಯಾರು ನೀವು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ ಆಗಿದ್ದೀರಿ, ನೀವು ಉಳಿದಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನನ್ನ ಈ ಚಾನಲ್ಗಳ ಬಗ್ಗೆ ವಿವರ ತಿಳಿಸಿ ಅಂಥೇಳಿ ನಿಮ್ಮಲ್ಲಿ ಹೇಳ್ತೀನಿ. ಮತ್ತು ನಿಮ್ಮ ಕಮೆಂಟ್ಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಗಳನ್ನು ಹಾಕ್ಬೋದು, ಲೈಕ್ಗಳನ್ನು ಹಾಕ್ಬೋದು. ಅದರ ಜೊತೆಗೆ ಉಳಿದ ವಿದ್ಯಾರ್ಥಿಗಳಿಗೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಅವ್ರ ಗಮನಕ್ಕೆ ತರ್ಬೋದು. ಒಂದು ಮಾಹಿತಿ, ಕಾನ್ಸ್ಟಿಟ್ಯೂಷನ್ 1ನ ಎಲ್ಲ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ, SBN ಕನ್ನಡ ಲಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ನ ನೀವು ಕ್ಲಿಕ್ ಮಾಡಿದರೆ ಕಾನ್ಸ್ಟಿಟ್ಯೂಷನ್ 1ನ ಎಲ್ಲ ವಿಡಿಯೋಗಳು ಅದರಲ್ಲಿದ್ದಾವೆ. ಅವುಗಳ ಉಪಯೋಗವನ್ನು ನೀವು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.